ಹಲವಾರು ರೀತಿಯ ಉಪ್ಪಿನಕಾಯಿಗಳಿವೆ. ಅದರಲ್ಲಿ ಅಮಟೆಕಾಯಿ ಸಹ ಒಂದು. ಅಮಟೆಕಾಯಿ ಉಪ್ಪಿನಕಾಯಿನ ರುಚಿನೇ ಅದ್ಭುತ. ನನಗಂತೂ ತುಂಬ ಇಷ್ಟ. ನೀವು ಸಹ ಅಮಟೆಕಾಯಿ ಉಪ್ಪಿನಕಾಯಿನ ಒಂದು ಸಲ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ. ಈ ಸೀಸನಲ್ಲಿ ಯಥೇಚ್ಛವಾಗಿ ಸಿಗುವಂತಹ ಅಮಟೆಕಾಯಿನ ತಂದು ಒಮ್ಮೆ ಮಾಡಿ ನೋಡಿ. ನೀವು ಮತ್ತೆ ಮತ್ತೆ ಇದೇ ಉಪ್ಪಿನಕಾಯಿ ಬೇಕು ಅಂತ ಮಾಡ್ಕೋತೀರ. ಮೊದಲನೇದಾಗಿ ನಾನೊಂದು ಅರ್ಧ kg ಅಮಟೆಕಾಯಿನ ತಂದಿದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆನಪಿರಲಿ, ಇದರಲ್ಲಿ ನೀರಿನಂಶ ಏನೂ ಇರಬಾರ್ದು. ಆ ರೀತಿ ಒಂದು ಒಣ ಬಟ್ಟೆಯಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿ ಒರೆಸಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇದ್ರ ಹಿಂಬದಿಯ ತೊಟ್ಟಿರುತ್ತಲ್ಲ, ಅದನ್ನು ಕಟ್ ಮಾಡಿ, ಕೆಲವರು 2 ಹೋಳುಗಳಾಗಿ ಮಾಡ್ತಾರೆ, ಇನ್ನು ಕೆಲವರು 4 ಹೋಳುಗಳಾಗಿ ಮಾಡ್ತಾರೆ. ನಾನು ಇದರಲ್ಲಿ 4 ಹೋಳಾಗಿ ಮಾಡಿದ್ದೀನಿ. ಆ ಹಿಂಬದಿನ ತೆಗೆದು 4 ಹೋಳುಗಳಾಗಿ ಮಾಡಿ. ಸೀಸನ್ ಇರುವಾಗಲೇ ತಂದರೆ ಅದು ಬಲ್ತಿರಲ್ಲ. ಸೀಸನ್ ಮುಗಿದ್ಮೇಲೆ ತಂದರೆ ಬಲ್ತಿರುತ್ತೆ. ಬಾಯಿಗೆ ತಿನ್ನುವಾಗ ನಾರು ಥರ ಸಿಗುತ್ತೆ. ಅದಕ್ಕೆ ನೋಡಿ ಚೆನ್ನಾಗಿರೋದು ತೊಗೊಂಬನ್ನಿ. ನಾರಾದರೆ ಬರೀ ತಿನ್ಬೇಕಾರೆ ನಾರೇ ಸಿಗುತ್ತೆ. ಇದು ನೋಡಿ ಎಳೆದು ತುಂಬ ಚೆನ್ನಾಗಿತ್ತು. ಇದನ್ನು 1 ಬಟ್ಲು ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಮತ್ತು ದಪ್ಪುಪ್ಪು, 1 ಗಾಜಿನ ಬಾಟ್ಲು, ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾವು ಮೊದಲೇದಾಗಿ ಈ ಅಮಟೆಕಾಯಿ ಹೋಳುಗಳನ್ನು ಗಾಜಿನ ಬಾಟ್ಲಿಗೆ ಹಾಕ್ತಾ ಬರಬೇಕು. ಆದಷ್ಟು ಕೈಯಲ್ಲಿ ಮುಟ್ಟಬೇಡಿ ಅಮಟೆಕಾಯಿನ. 2 ಸ್ಪೂನ್ ಅಮಟೆಕಾಯಿ ಹಾಕಿದ್ಮೇಲೆ ಮತ್ತು ಉಪ್ಪನ್ನು ಒಂದು ಅರ್ಧ ಚಮಚ ಹಾಕಿ, ಮತ್ತು ಅಮಟೆಕಾಯಿ ಹೋಳುಗಳನ್ನು ಹಾಕಿ, ಮತ್ತು ಸ್ವಲ್ಪ ಒಂದು ಅರ್ಧ ಚಮಚ ಉಪ್ಪು ಉದುರಿಸಿ, 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಉದುರಿಸಿ, ಹೀಗೆ ಅಮಟೆಕಾಯಿನ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು, ಉಪ್ಪು ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಅಮಟೆಕಾಯಿ, ಹೆಚ್ಚಿರೋ ಅಮಟೆಕಾಯಿ ಈ ರೀತಿಯಾಗಿ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ತುಂಬಿ. ನೋಡಿ, ಮಧ್ಯ ಅರಿಶಿನ ಪುಡಿ ಉಪ್ಪು ಎಲ್ಲ ಇದೆ. ಇದನ್ನು ಚೆನ್ನಾಗಿ ಗಾಜಿನ ಬಾಟ್ಲಿನ ಅಳ್ಳಾಡಿಸಿ. ಸುಮಾರು ಒಂದು 3 ದಿನ ನಾನು ಹಾಗೆ ಉಪ್ಪು ನೀರು ಬಿಟ್ಕೊಳ್ಳೋಕೆ ಬಿಟ್ಟಿದ್ದೆ. ಈಗ ನೋಡಿ ಚೆನ್ನಾಗಿ ಕಳ್ತು ನೆಂದಿದೆ. ಇದನ್ನು ಒಂದು ಪಾತ್ರೆಗೆ ಸುರ್ಕೊಳ್ಳಿ. ನೋಡಿ ಎಷ್ಟು ತಿಳಿ ರಸನೂ ಸಹ ಇದೆ, ಜೊತೆಗೆ ಕಲ್ಲರು ಚೇಂಜ್ ಆಗಿದೆ. ಅಮಟೆಕಾಯಿ ಮತ್ತು ಉಪ್ಪು ಮಿಶ್ರಣ ಚೆನ್ನಾಗಿ ಹದವಾಗಿ ಕಳ್ತಿದೆ. ಈಗ ಇದಕ್ಕೆ ನಾವು ಒಂದು 3 ದಿನ ಆದಮೇಲೆ ಖಾರ ರುಬ್ಕೋಬೇಕು. ಅರ್ಧ kgಗೆ ನಾನಿಲ್ಲಿ 1 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟೇ ಮೆಂತ್ಯ ತಗೊಂಡಿದ್ದೀನಿ, ಎಣ್ಣೆ 1 ಬಟ್ಲು, ಇಂಗು ಒಗ್ಗರಣೆಗೆ, ಜೀರಿಗೆ 1/4 ಸ್ಪೂನಷ್ಟು, ಬೆಳ್ಳುಳ್ಳಿ 1 ಗೆಡ್ಡೆ, ಮತ್ತು ಗುಂಟ್ನೂರು ಮೆಣಸಿನ್ಕಾಯಿ ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ನಾನೊಂದು ಬಟ್ಲು ತೊಗೊಂಡಿದ್ದೀನಿ ಇಲ್ಲಿ. ಮೊದಲೇದಾಗಿ ಮೆಂತ್ಯನ ಸಣ್ಣ ಉರಿಲಿ ಹುರ್ಕೋಬೇಕು. ಅಮಟೆಕಾಯಿನ ಹೆಚ್ಚಿದ್ಮೇಲೆ ಆದಷ್ಟು ಮರದ ಚಮಚ ಅಥವಾ ಮರದ ಚಮಚವನ್ನು ಬಳಸಿ, ಕೈಯಲ್ಲಿ ಮುಟ್ಟಬೇಡಿ. ಆಮೇಲೆ ಸಾಸಿವೆ, ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಮೆಂತ್ಯ ಮತ್ತು ಸಾಸಿವೆ ಎರಡನ್ನ ಹುರ್ಕೊಂಡ್ರೆ ಸಾಕು. ಸಾಸಿವೆನ ಹುರಿದಾದ್ಮೇಲೆ ಹುರಿದಿರೋ ಸಾಸಿವೆ, ಮೆಂತ್ಯ, ಬೆಳ್ಳುಳ್ಳಿ, ಜೀರಿಗೆ ಇದನ್ನು ರುಬ್ಬಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕಿ. ಜೀರಿಗೆ ಹುರಿಯೋದು ಬೇಡ. ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಗುಂಟ್ನೂರು ಒಂದು 7-8 ಇದೆ, ಬ್ಯಾಡಗಿ ಒಂದು 7-8 ಇದೆ. ಇದನ್ನು ರುಬ್ಬಲಿಕ್ಕೆ ನಾವು ಉಪ್ಪು ನೀರು ಬಿಟ್ಕೊಳ್ಳೋಕೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿದ್ವಲ್ಲ, ಆ ನೀರನ್ನೇ ಹಾಕ್ತಾಯಿದ್ದೀನಿ. ಆ ನೀರು ಸಾಕಾಗಲಿಲ್ಲ ಅಂದರೆ ನೀವು ಬಿಸಿನೀರು ಮತ್ತು ಉಪ್ಪು
ಎರಡನ್ನು ಕುದಿಸಿ ಆ ನೀರನ್ನು ರುಬ್ಬಕ್ಕೆ ಬಳಸಿ ತಣ್ಣೀರನ್ನು ಹಾಕಬೇಡಿ. ನನಗಿಲ್ಲಿ ಉಪ್ಪು ನೀರು ಬಿಟ್ಕೊಂಡಿದ್ದಂತಹ ರಸನೇ ಸಾಕಾಯಿತು. ನಿಮಗೆ ಅಕಸ್ಮಾತ್ ನೀರು ಸಾಕಾಗಲಿಲ್ಲ ಅಂದರೆ ರುಬ್ಬಲಿಕ್ಕೆ ಉಪ್ಪು ಮತ್ತು ನೀರಿನ ಮಿಶ್ರಣವನ್ನು ಚೆನ್ನಾಗಿ ಕುದಿಸಿ ಅದು ತಣ್ಣಗಾದಮೇಲೆ ಅದನ್ನು ರುಬ್ಬಕ್ಕೆ ಹಾಕೊಳ್ಳಿ. ಕೊನೆಯದಾಗಿ ಒಂದು ಸಣ್ಣ ಬಾಣಲಿಗೆ ಎಣ್ಣೆ ಬಿಡಿ. ಎಣ್ಣೆ ಜಾಸ್ತಿನೂ ಹಾಕಬಾರ್ದು. ನಿಮಗಿಷ್ಟ ಇದ್ದರೆ ಹಾಕ್ಬೋದು. ಎಣ್ಣೆ ಕೆಲವ್ರಿಗೆ ಇಷ್ಟ ಆಗಲ್ವಲ್ಲ, ಹಂಗಾಗಿ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಎಣ್ಣೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಿಂಗನ್ನು ಹಾಕಿ ಆಮೇಲೆ ಸಾಸಿವೆನ ಹಾಕಿ. ಮೊದಲೇ ಹಾಕ್ಬಿಟ್ರೆ ಎಣ್ಣೆ ಕುದಿಯೋದ್ರಲ್ಲಿ ಸಾಸಿವೆ ಮತ್ತು ಹಿಂಗು ಸೀದೋಗ್ಬಿಡುತ್ತೆ. ಆಫ್ ಮಾಡಿ ಒಂದು 10 ಸೆಕೆಂಡ್ ಬಿಟ್ಟು ಆಮೇಲೆ ಹಾಕಿ. ಈ ಸಾಸಿವೆ, ಹಿಂಗು, ಎಣ್ಣೆ ಇದನ್ನು ಖಾರ ರುಬ್ಬಿದ್ವಲ್ಲ ಆ ಮಿಶ್ರಣಕ್ಕೆ ಹಾಕಿ ಈಗ ಖಾರ, ಅಮಟೆಕಾಯಿ ಮತ್ತು ಒಗ್ಗರಣೆ ಹಾಕಿದಂತಹ ಎಣ್ಣೆ, ಸಾಸಿವೆ ಇವುಗಳನ್ನೆಲ್ಲ ಚೆನ್ನಾಗಿ ಕೈ ಆಡಿಸಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬರೀ ಬ್ಯಾಡಗಿ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗುಂಟ್ನೂರು ಖಾರಕ್ಕೆ ರುಚಿಗೋಸ್ಕರ ಅದನ್ನು ಹಾಕಿದ್ದೀನಿ. ಆದರೂ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೀವು ನೋಡ್ತಾ ಇದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಸೀಸನಲ್ಲಿ ನೀವು ಒಮ್ಮೆ ಮರಿದಲ್ಲೇ ಇದನ್ನು ಮಾಡ್ಕೊಳ್ಳಿ. ಗಾಜಿನ ಬಾಟ್ಲಿಗೆ ಹಾಕಿಡಿ. ಸುಮಾರು 15 ದಿನ ಇದು ಹೊರಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂದರೂ ಒಂದು 15 ದಿನ ಇರುತ್ತೆ. ಜಾಸ್ತಿ ದಿನ ಇರಲ್ಲ. ಜಾಸ್ತಿ ದಿನ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.